ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಿನ್ನೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು KCET ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರು. ಅದಂತ ತುಂಬಾ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬೆಂಗಳೂರಿಗೆ ಹೋಗ್ಬೇಕಾ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಈ ವಿಡಿಯೋದಲ್ಲಿ ನಾವು ಯಾವ ವಿದ್ಯಾರ್ಥಿಗಳು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ಬೆಂಗಳೂರಿಗೆ ಹೋಗಬೇಕು ಅದನ್ನ ತಿಳಿದುಕೊಳ್ತಿದ್ದೀವಿ. ಅಂದ್ರೆ ನೀವೇ ಚೆಕ್ ಮಾಡಬಹುದು, ಹೇಗೆ ಚೆಕ್ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಓಕೆನಾ? ಮೊದಲಾಗಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ಆವಾಗ ಈ ರೀತಿ ಕಾಣುತ್ತೆ, ಸರಿನಾ? ಅದರ ನಂತರ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಅನ್ನ ನೋಡ್ತಾ ಇದ್ದೀರಾ, ಸರಿನಾ? ನೋಡ್ತಾ ಇದ್ದೀರಾ? ಓಕೆ, 3 ಡಾಟ್ಸ್ ಅನ್ನ ನೋಡ್ತಾ ಇದ್ದೀರಾ, ಅದನ್ನ ಕ್ಲಿಕ್ ಮಾಡಿ. ಅದರ ನಂತರ ಅಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಹೌದಾ? ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ UGCET 2024 ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಆಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೊದಲನೇದಾಗಿ UGCET 2024 ದಾಖಲೆ ಪರಿಶೀಲನೆ ಪ್ರಕಟಣೆ ಅಂತಿದೆ. ಅದರೊಳಗಡೆ ಏನಂತ ಹೇಳಿದ್ರೆ ಶೆಡ್ಯೂಲ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 1ನೇ ರ್ಯಾಂಕ್ನಿಂದ ಇಂತಿಷ್ಟು ರ್ಯಾಂಕ್ನವರೆಗಿನ ವಿದ್ಯಾರ್ಥಿಗಳು ಇಂತಹ ಡೇಟ್ಗೆ ಬರಬೇಕು ಅಂತ ಕೊಟ್ಟಿದ್ದಾರೆ, ಸರಿನಾ? ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರ ಬೆಂಗಳೂರಿಗೆ ಹೋಗಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ ಅದರ ಕೆಳಗಡೆ ಮತ್ತೊಂದು ನೋಟಿಫಿಕೇಶನ್ ಇದೆ, ಕಾಣ್ತಿದ್ಯಾ? UGCET 2024 ದಾಖಲೆ ಪರಿಶೀಲನೆ ಅಭ್ಯರ್ಥಿಗಳ ಪಟ್ಟಿ. ಅಭ್ಯರ್ಥಿಗಳ ಪಟ್ಟಿ ಅಂತ ಹೇಳಿದ್ರೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಬೇಕು ಅವರ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನ ಓಪನ್ ಮಾಡಿ. ಅವಾಗ ಅದು ಈ ರೀತಿ ಕಾಣುತ್ತೆ. ಅಲ್ಲಿ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಅದರ ನಂತರ CET ನಂಬರ್ ಕೊಟ್ಟಿದ್ದಾರೆ, ಹಾಗೆ ಯಾವ ಸ್ಟೂಡೆಂಟ್ ಅಂತ ಕ್ಯಾಂಡಿಡೇಟ್ ನೇಮ್ ಕೊಟ್ಟಿದ್ದಾರೆ, ರ್ಯಾಂಕ್ ಎಷ್ಟಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ, ಹಾಗೆ ಕ್ಲಾಸ್ ಕೋಡ್ ಏನಿದೆ ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ರ್ಯಾಂಕ್ನ ಪ್ರಕಾರ ನೀವು ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು ಅದನ್ನ ಚೆಕ್ ಮಾಡ್ಕೊಳ್ಳಿ. ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಳಿ. ನಂತರ ಜೂನ್ 25ರಿಂದ ಜೂನ್ 29ರವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಯಾರಿಗೆ ಅಂತ ಹೇಳಿದ್ರೆ ಈ ಲಿಸ್ಟಲ್ಲಿ ಯಾವ ವಿದ್ಯಾರ್ಥಿಗಳ ಹೆಸರಿದೆಯೋ ಅವರಿಗೆ ಮಾತ್ರ. ಯಾವ ವಿದ್ಯಾರ್ಥಿಗಳ ಹೆಸರು ಈ ಲಿಸ್ಟಲ್ಲಿ ಇಲ್ಲ, ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನಲ್ಲಿ ನಡೀತಾ ಇದೆ ಅಥವಾ ಆನ್ಲೈನಲ್ಲಿ ಆಗಿದೆ, ಅವರು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಈ ಲಿಸ್ಟಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬೆಂಗಳೂರಿಗೆ ಹೋಗಬೇಕು. ವಿಡಿಯೋ ಸಹಾಯ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಈ ಚಾನಲ್ಗೆ ಬಂದು ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.